perspective about what exactly you want to look at it. You want it to look at it as a celebration, it is a celebration. You want to look at it as a competition, it is a competition. But then, are we doing it? No. We are doing only cinema. I'm working only for my producer. I'm working for only my film. I'm working for my fans, my industry, my theatres. It ends there. It ends there. And this is something as a competition, I don't want to get into that zone because that is not me. ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡೋಕ್ಕೆ ಖಂಡಿತ ನಾನು ಆ ಥರ ಆ ಸ್ವಭಾವ ನನಗಿಲ್ಲ ಶಾರದಾ ಅವರೇ. ಜುಲೈ 5th ನಾನು ಒಂದು ಮಾತು ಹೇಳಿದ್ದೆ. ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ಹತ್ರ ನಿಜವಾಗ್ಲೂ ಆ ಥರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂರೋಕ್ಕೆ. ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು, ನನ್ನ ಸಿನಿಮಾ ನಾನು ಕಾಪಾಡಬೇಕು, ಅದಕ್ಕೋಸ್ಕರ ಹಗಲು ರಾತ್ರಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ. ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ 5th ಮುಂದೆ ಪ್ರೆಸ್ ಮೀಟಿಂಗ್ ಕೂತ್ಕೊಂಡಾಗ ಹೇಳಿದ್ದು. ಈಗಿರ್ಬೇಕಾದ್ರೆ ಇವೆಲ್ಲ ನನಗೆ ಕೌಂಟೇ ಆಗಲ್ಲ. ಶಾರದಾ, ಐ ರಿಯಲಿ ಲೈಕ್ ಯು. ಲೆಟ್ಸ್ ಜಸ್ಟ್ ಗೋ ಅಂಡ್ ಕಮ್ ಬ್ಯಾಕ್. ಸರ್ ನಮಸ್ತೆ, ಸರೋಜಾ ಅಂತ ಈ ಸಂಜೆ. ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆಮ್ಮ, ರಾಜಕೀಯಕ್ಕೆ ಎಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ ಎಲ್ಲ ಕಡೆ. ಇವಾಗ ಇಷ್ಟೇ ಇರೋದು ನನ್ನ ಹತ್ರ. ಬಟ್ ಎಲ್ಲಿವರೆಗೆ ಕೈ ಹಾಕೋಕ್ಕಾಗುತ್ತೋ ನಾನು ಹಾಕಿದ್ದೀನಿ, ಮಾಡ್ತಾ ಇರ್ತೀನಿ. ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ. ದೇ ಅಪ್ರೋಚ್ ಮೀ, ಹೀಗಿದೆ ಒಂದು ಜಾಗ ನಮ್ಗಾಗುತ್ತೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ. ಸೊ ಹಾಗಿರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದ್ಯಾಟ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್. I would love to do as much as I can when it comes to my mother, and in her name any social activity I will not hesitate to do anything. ಈಗೇನಂತಂದರೆ ಈ ಒಂದು ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಹಿಂಟ್ ಕೊಡ್ತೀರಾ? ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದೆ ಲೈಕ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನು ಕೊಡೋದಕ್ಕೋಸ್ಕರ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದ್ದೀರಾ ಅಂತ? ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೋತೀನ? ಅಲ್ಲ, ನಾನು ಎರಡು ಕ್ವಶನ್ ಕೇಳಿದೆ ನಾನು. ಅಂದರೆ ಈ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದಾದ್ರೂ ಒಂದು ಸಿನಿಮಾ ಹಿಂಟ್ ಕೊಡ್ತೀರಾ ಅಂತ? ಇಲ್ಲ. ಆ್ಯಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಆಗಿದೆ. ಇಲ್ಲ, ಎರಡೂ ಇಲ್ಲ. ಓಕೆ ಸರ್, ಡನ್. ಸರ್ ಈ ಕಡೆ ಸರ್, ಈಗ ಒಂದು ನಿಮಿಷ ಮೈಕ್. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ. ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದರೂ ಇದೆಯಾ? ಯೋಚನೆ ಇಲ್ಲ, ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವುಗಳು ತುಂಬ ಇದೆ, ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿಗೆ? ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಭಾಳ ಆಭಾರವಾದ ಗೌರವ ಇದೆ. ಕಾರಣ ಏನಂತಂದರೆ, ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವುದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲ್ಯಾಗ್ ಹಾಯಿಸ್ಟ್ ಮಾಡಿಕೊಟ್ಟು, ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ಪರ್ಸ್ನಲಾಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೇ. ನಾವು ಬೇರೆ ಏನಿಲ್ಲ. ಕಷ್ಟ ಆಗುತ್ತೆ ಸರ್ ಅದು. ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ ಬಿಟ್ಟು ಇಳಿತಾನೆ ಇಲ್ಲ ಕೆಳಗಡೆ. ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇಲ್ಲಿರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು, ನನಗೆ ಕೆಳಗೆ ಇಳಿಯೋಕೆ ಆಗ್ತಾಯಿಲ್ಲ. ಅಲ್ಲಿ ಆ ಖಾಲಿ ಮನೆ, ಖಾಲಿ ಕುರ್ಚಿ, ಅದು ಎಲ್ಲರ ಜೀವನದಲ್ಲಿ ನಡೆಯೋದೇ ಸರ್. ಇದು ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಎಲ್ಲರಿಗೂ ಆಗುವಂಥ ನೋವೇ ಇದು. ನನಗೆ ಹೊಸದು. ನಾನು ಬೇರೆಯವ್ರದ್ದೆಲ್ಲ ಕೇಳಿದ್ದೆ, ನನಗೆ ಹೊಸದಲ್ಲ. ನನಗೇನಾಗಿದೆ, ಇವತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್ ಅದು, ಬೆಳಗ್ಗೆ ಎದ್ದೇಳ ತಕ್ಷಣ ಫಸ್ಟು ನಾನು ಯಾವತ್ತೂ ಅವ್ರ ಕಾಲಿಗೆ ಬೀಳಿದೆ, ಅಪ್ಪ ಅಮ್ಮನ ಕಾಲಿಗೆ ಬೀಳಿದೆ, ಮನೆಯಿಂದ ಹೊರಗೆ ಹೋದವನಲ್ಲ. ಹುಟ್ಟುಹಬ್ಬದ ದಿನ ಫಸ್ಟು ಅವ್ರ ಕಾಲಿಗೆ ಬಿದ್ದು ಅವ್ರು ಏನೋ ಇರುತ್ತಲ್ಲ ಸರ್, ಅದು ಏನಾಗುತ್ತೆ, ಅದು ತುಂಬ ಕಷ್ಟ ಆಗ್ತದೆ ಅಷ್ಟೇ. ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಮನೆ ಹತ್ರ ಬೇಡ ಅಂತ. ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ, ಆ ಮನೆ ಹತ್ರ ಗಲಾಟೆ ಬೇಡ. ಅದೊಂದು ಸಂಪ್ರದಾಯ ಅಂತಲೂ ಹೇಳ್ತಾರೆ, ಮನೆ ಹತ್ರ ಸದ್ದಿರಬಾರ್ದು, ಶಬ್ದಗಳು ಮಾಡಬಾರ್ದು.
1 ವರ್ಷ ಆಗೋ ತನಕ ಅಂತ ಹೇಳ್ತಾರೆ. ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು. ಈ ಕಡೆ ಇವ್ರುಗಳ ಮನಸ್ಸಿಗೂ ನೋವಾಗ್ದಿದ್ದಾಗ ನೋಡ್ಕೊಬೇಕು. ಇವತ್ತು ಬೆಳಗ್ಗೆ ಬಂದು ನಾನೇನು ಪತ್ರ ಬರೆದಿರ್ಬೋದು, ಬಟ್ ಏನು ಮಾಡ್ತೀರಿ ಹೇಳಿ, ಪ್ರೀತಿ ತಡೆಯೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾಯಿದ್ರು ಮನೆ ಹತ್ರ. ಇಲ್ಲಿ ಯಾರ್ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗಬೇಡಿ ಅಂತ ಹೇಳೋಕ್ಕೆ ಹೋದರೆ ಅದು ಹೊರಟಾಗ ಬಂದಂಥ ವರ್ತನೆ ಹಾಗೆ ಅದೊಂದು ವಿಡಿಯೋ ಆಗಿ ಪ್ರೊಜೆಕ್ಟ್ ಆಗುತ್ತೆ, ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ವಿ ಡೋಂಟ್ ನೋ ವಾಟ್ ಟು ಡೂ, ಬಟ್ ವಿ ಆರ್ ಮ್ಯಾನೇಜಿಂಗ್ ಸರ್. ವಿ ಆರ್ ಮ್ಯಾನೇಜಿಂಗ್. ಏನು ಅರ್ಥ? 25th ನಿಮ್ಮ ಬರ್ಡೇ, ನೀವು ಹುಟ್ಟಿದಿನ ನಾವತ್ತು. ವಾವ್! ಈ ಸತಿ ಎಲ್ಲಿ ನಿಮ್ಮ ಪಾರ್ಟಿ ಎಲ್ಲಿ ಹೇಳಿ ಬರೋಣ? ಇಲ್ಲ ಬಂದು ಪಾರ್ಟಿ ಕೊಡಿ. ಶಾರದವ್ರನ್ನ ಕರೆಯಕ್ಕೆ ಮರಿಬೇಡಿ. ಹೇಳಿ ಸರ್, ಖಂಡಿತ ಕೇಳಿ, ಖಂಡಿತ ಕೇಳಿ, ಒಳ್ಳೆಯದಾಗಿ. ಗೊತ್ತೇ ಇರಲಿಲ್ಲ ಅವರು ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದು, ನಿಮ್ಮ ಗಮನಕ್ಕೆ ಇರಲಿಲ್ಲ. ನೀವೇನು ಹೇಳ್ತಾ ಇದ್ದೀರಿ? ಇಷ್ಟೇ ಅಲ್ಲ, ನಮಗೆ ಎಷ್ಟೋ ವಿಚಾರ ಗೊತ್ತಿರಲಿಲ್ಲ. ದಟ್ ಇಸ್ ವೈ ಯು ಕಾಲ್ ಮದರ್ ನೋ, ಏನೋ ಅನ್ನೋ ಗೊತ್ತಿರಲಿಲ್ಲ ನನಗೆ. ನಮಗೆ ಏನೇನು ಮಾಡ್ತಾಯಿದ್ರು ಗೊತ್ತಿಲ್ಲ. ಸೊ ಅವೆಲ್ಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಶಿ ಈಸ್ ನಾಟ್ ದೇರ್. ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ತಿಳ್ಕೊಂಡು. ಅಫ್ಕೋರ್ಸ್ ಐ ಗೆಟ್ ಟು ನೋ ಲಾಟ್. ಯಾರ್ಯಾರ ಮನೆಗೆ ಏನು ಕಳಿಸ್ಕೊಡ್ತಾಯಿದ್ರು, ಯಾರ್ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾಯಿದ್ರು, ಸೀರೆ ಕಳಿಸ್ತಾಯಿದ್ರು, ಅದನ್ನೆಲ್ಲ ಇಟ್ಟು ನಾನು ವಿ ಆರ್ ಡೂಯಿಂಗ್ ಇಟ್ ಮ್ಯಾಮ್. ಅಫ್ಕೋರ್ಸ್ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಅವ್ರಿಗೆ ಅದು ಖುಷಿ ಕೊಡ್ತಾ ಇದ್ದಿದ್ದಕ್ಕೆ ತಾನೇ ಅವ್ರು ಮಾಡ್ತಾ ಇದ್ದಿದ್ದು. ಐ ವಾಂಟ್ ಟು ಕಂಟಿನ್ಯೂ ಇಟ್. ಫ್ಯಾನ್ಸ್ಗಳಿಗೋಸ್ಕರ ಇಲ್ಲಿ ವ್ಯವಸ್ಥೆ ಮಾಡಿರೋ ನೀವು ಯಾಕೆ ಬೇಜಾರು ಕಾಣಿಸ್ತಾ ಇದ್ದೀರಿ? ನಗಾಡ್ಕೊಂಡು ಮಾತಾಡಿ ಸರ್. ಇವತ್ತು ಫ್ಯಾನ್ಸ್ಗಳಿಗೋಸ್ಕರ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ, ಬಟ್ ಫ್ಯಾನ್ಸಿಗೆ ನೀವು ಸಿಗ್ತೀರಾ ಇವತ್ತು ನೈಟು ಹೆಂಗೆ ಅಂತ? ಅದೊಂದು ಹೌದು, ಇಲ್ಲಿ ಐ ಆಮ್ ಕಮಿಂಗ್. ಓಕೆ, ಇವತ್ತು ಒಂದು 8 ಗಂಟೆಗೇನಪ್ಪ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ. ಆ ಊಟ ಆಗಿ ಬಂದಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಎಷ್ಟೋ ಫ್ಯಾನ್ಸ್ಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 9 PM ಐ ಥಿಂಕ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್. ಐ ವಿಲ್ ಕಮ್ ಇನ್ ಸಮಥಿಂಗ್ ಬೈ ಅರೌಂಡ್ 10:30, 11 and bring in the birthday with them. 12 o'clock I'll spend with them and I'll head back. ಅವ್ರ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತಾ ಸರ್? ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು. ಈ 30 ವರ್ಷ ನೀವೇನು ಮಾಡ್ತಾ ಇರೋದು? ಪರ್ಫಾರ್ಮೆನ್ಸ್ ತಾನೇ ಕೊಡ್ತಾ ಇರೋದು. ಅದೆಲ್ಲ ಕೊಟ್ಟಿದ್ದಕ್ಕೆ ಬರ್ತಾ ಇರೋದು ಅಂತ. ಒಂದು 25 ಅಡಿ ಪುತ್ಥಳಿ ರೆಡಿ ಆಗ್ತಾ ಇರೋದು, ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ. ಆ ಪ್ಲೇಸ್ ಎಲ್ಲಿ? ಅರ್ಧ ಎಕರೆನಾ? 17ನೇ ತಾರೀಕು ಅವ್ರು ಹುಟ್ಟುಹಬ್ಬದ ದಿನ ನಿಮಗೆ ಗೂಗಲ್ ಪಾಯಿಂಟ್, ಅಫ್ಕೋರ್ಸ್ ವೀರಕಾಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನೇನಿದ್ದಾರೆ ಅವ್ರ ಕಡೆಯಿಂದನೇ ಆಗುತ್ತದು. ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ. ನಾಳೆ ಐ ಥಿಂಕ್ ಎಲ್ಲಿದ್ದಾರೆ ಅವರು? ನಾಳೆ ಐ ಥಿಂಕ್ ದ ವಿಡಿಯೋ ನಾಳೆ ಅಲ್ವಾ? ನಾಳೆನ ರಿಲೀಸ್ ಮಾಡೋದು ವಿಡಿಯೋ ಬುಧವಾರ ಮಾಡ್ತಾರೆ ಸರ್. ಇನ್ನೊಂದು ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜಾನ? ಜೊತೆಗೆ ಇಲ್ಲ, ನನ್ನ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವ್ರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಯಾವ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ, ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದಟ್. ಅದು ಅವ್ರ ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿಗೆ ಮುಗೀತಷ್ಟೇ. ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ನಿಮಗೂ ಇದೆ, ನಿಮಗೆ ನಮ್ಕಿನ ಜಾಸ್ತಿ ಇದೆ. ಇದು ಕರ್ಲಿ ಅಂದ್ರೆ ಅದೇನು ಸರ್? ಅಲ್ಲಿ ಅವ್ರಿಗೂ ಅಷ್ಟೇ. ನೋ ದಿಸ್ ಗಾಟ್ ನಥಿಂಗ್, ದಿಸ್ ಇಸ್ ಮೈ ರೂಲ್. ಆ್ಯಂಡ್ ನಾನು ನಿಮಗೆ ಹೇಳಿದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ, ಪಾತ್ರದಲ್ಲಿ ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ. ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ. ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಆಸ್ ಅ ರೋಲ್. ಇಟ್ ವಾಸ್ ಲುಕಿಂಗ್ ಟು ಗ್ಲಾಮರಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ಆ್ಯಂಡ್ ಎವ್ರಿಬಡಿ ಈಸ್ ಲವಿಂಗ್ ಇಟ್. ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗಲೂ ವಿಲ್ ಗೆಟ್ ಅ ಫೀಲ್ ಆಫ್ ಇಟ್. ಸೊ ಯುಲ್ ನೋ. ಡೈಲಿ ಸ್ನಾನ ಮಾಡಬೇಕಮ್ಮ, ನಂಬರ್ 1. ಓಕೆ, ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ರು ಕಾರ್ಯಕ್ರಮ, ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಇಲ್ಲ ಅಂದರೆ ಇದೇ ಕೂದಲಲ್ಲಿ ಹೆಂಗೆ ಕಾಣಿಸ್ತೀವಿ ಅಂದರೆ ಮಾತ್ರ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಕರ್ಲಿ ಹೇರ್ಸ್ ಇದ್ದಾಗ ನೀವು ಬೆಳಗ್ಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಸ್ವಲ್ಪ ಧೈರ್ಯ ಬೇಕು ನಮಗೆ ನೋಡೋಕೆ ಅವಾಗ. ಹೌದು. No, nothing. There is a particular thing we have to take. Let's leave it. I feel like I'm doing some hair endorsement right now. Beautiful. See, ಈ ಥರ ನಡೀತಾ ಇರ್ಬೇಕು ನಮ್ಮ ಚಿತ್ರರಂಗದಲ್ಲಿ.
ಆವಾಗಲೇ ಒಳ್ಳೇದಾಗೋದು. ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡೋಕ್ಕೆ ಬರಲ್ಲ ಅನ್ನೋರು ಎಲ್ಲರಿಗೂ ಒಂದು ಪಾಠ ಇದು, ಗೊತ್ತಾಯ್ತಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ, ಯಾರಿದ್ದಾರೀಗ ಏನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರ್ದು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಯಿಲ್ಲ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗಲಿ, ಇನ್ನೊಬ್ಬರು ಎಷ್ಟು ಜನ ಬೇಕ್ರಿ, ರಕ್ಷಿತ್ತು, ಈಗ ಸೂ ಫ್ರಮ್ ಶೋ ಅಂತ ಹೇಳ್ತೀರಿ, ಯಾರು ಅಂತಲೇ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರೋಂಥ ಚಿತ್ರರಂಗ ನಮ್ಮದು. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೋ ನೋವು ಮಾಡೋದಲ್ಲ, ನಾವು ಮಾತಾಡೋಕ್ಕೆ ಬರುತ್ತೆ ಅಂತ. ಎಷ್ಟು ಕಲಾವಿದರು ಇಲ್ಲಿ, ಎಂತೆಂಥ ಸಿನಿಮಾ, ಎಂಥ ಸಿನಿಮಾ ಮಾಡ್ತಾರೆ, ಎಲ್ಲೂ ಹೋಗಿದ್ದಾರೆ ಅವ್ರು ಇವತ್ತು. ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ಥರ ಇರಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿರೋ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಗೊತ್ತಾ? ಇವತ್ತು ನಮ್ಮ ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸೋಕ್ಕೆ, ಸರ್ ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದ್ದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಎ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟ್ರ್ ಬಂದಾಗ ಭಾಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಅಂದರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲಮು ಆಡಿಯೋ ಫಂಕ್ಷನಿಗೆ ಕರೆದ್ರು ನನಗೆ. ನಾನು ಅವಾಗ ಆಗುತ್ತೆ ಆಗಲ್ಲ ಹೇಳ್ಬೇಕಾದ್ರೆ ರಾಜೇಶ್ ಭಟ್ ಅಂತ ನನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿಬಿಟ್ಟು, ಭಾಳ ಒಳ್ಳೆ ಹುಡುಗರು, ಬಂದರೆ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕ್ಕೊಂಡೋಗಿ ನಾನೇ ರೂಮ್ ಹಾಕ್ಕೊಂಡು ಒಂದು ಹೋಟ್ಲಲ್ಲಿ, ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಹೆದರ್ತಾಯಿದ್ರು. ಬೇರೆಯವರೆಲ್ಲ ಹೇಳ್ತಾರೆ ಎಲ್ಲಿ ಕೈ ಕೊಟ್ಬಿಟ್ಟಾರು, ಬರಲ್ಲ, ಯಾರು ಬರ್ತಾರೆ ಅಂತ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು, ತುಂಬ ಜನ. ಆವಾಗ ಆ ಸಿನಿಮಾದ ನಿರ್ದೇಶಕರಂತವ್ರು, ಏನದು ಹೆಸರು? ಅಲ್ಲ ಅವರು ಡೈರೆಕ್ಟರ್ದಲ್ಲ, ಅವ್ರಿಗೆ ಕೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ್ರು ನನ್ನ ಸಿನಿಮಾಗೆ ಆಡಿಯೋ ಫಂಕ್ಷನಿಗೆ ಬಂದಿರಿ ಸರ್, ಅದನ್ನು ಹೇಗೆ ಬರೀಲಿ ನಾನು ಅಂತ. ಸೊ ಐ ಗೆಸ್ ವಾಟ್ ದ ಮಾರಲ್ ಆಫ್ ದ ಸ್ಟೋರಿ, ನೀವು ಯಾವ್ದಾದ್ರು ಒಳ್ಳೆ ಜೆಸ್ಚರ್ ಯಾರಿಗಾರು ತೋರಿಸ್ತೀರಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು, ದಟ್ಸ್ ಆಲ್ ಇಟ್ ಇಸ್. ಸೊ ದೇ ರಿಮೆಂಬರ್ ದಟ್. ಏನಂದ್ರೆ ನಾನು ಈ ಸಿನಿಮಾ ಸಕ್ಸಸ್ ಆದೆ ಅಂತ ನಾನು ಮೀಟ್ ಮಾಡಿದ್ದೆ, ಅವ್ರಿಗೆ ಒಂದು ವಿಶಸ್ ಮಾಡಬೇಕಿತ್ತು, ಬಟ್ ದೇ ರಿಮೆಂಬರ್ ದ್ಯಾಟ್ ಆ್ಯಂಡ್ ದೇ ವರ್ ಸೋ ಹಂಬಲ್ಡ್ ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದೆಮ್. ದೇ ಆರ್ ಎ ಗ್ರೇಟ್ ಜಾಬ್. ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮಿಂದನೂ ಅವ್ರು ಬಿಗ್ ಬಾಸಿಗೆ ಹೋಗ್ಬೇಕಾದ್ರೆ ಹಿಂಗಿರಲಿಲ್ಲ. ಬಿಗ್ ಬಾಸಿಗೆ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರನ್ನ, ಅವಾಗಿಂದ ಹಂಗೆ ಆಗಿರೋದು. ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಅದವರು ಆ ಥರ ಮಾಡ್ಕೊಂಡು ಕೂತಿದ್ದಾರೆ. ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್. ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅವರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ. ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್? ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್? 4 ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು? ಮತ್ತು ಅಷ್ಟು ಅವಕಾಶಗಳಿದೆ, ಅಷ್ಟು ಇದೆ. ಥಿಯೇಟ್ರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಸೀರೀಸ್ ಹಾಕೊಂಡು ಕೂತ್ರೆ 7, 8 ಎಪಿಸೋಡ್ ಒಟ್ಟಿಗೆ ನೋಡಲ್ವ ನೀವು? ಹಾಗೆ 2 ಸಿನಿಮಾ ಒಟ್ಟಿಗೆ ನೋಡಲ್ವ ನೀವು? ಅವ್ರಿಗಿಲ್ಲ ಕನ್ಫ್ಯೂಷನ್, ನಿಮಗೆ ಯಾಕೆ? ನನಗೆ ಒಂದು ಮಾತ್ರ ಹೇಳೋಕ್ಕೆ, ಕ್ಲಾರಿಫೈ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಕಲ್ತಿರೋದೇನಂತ ಅಂದರೆ, ಒಂದು ಸರ್, ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ. ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ಕೆ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದ್ದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದ್ರ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ, ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲ್ಯಾನ್ಡ್ ಇಟ್. ಕರೆಕ್ಟ್? ದಿಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬ ಚಾಲೆಂಜಸ್ ಇದೆ. ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ. ಆ ಕಡೆ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡೋಕ್ಕೆ ಹೋಗಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿಬಡೀಸ್ ಫಿಲ್ಮ್. ನೀದರ್ ಡೂ ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ಮ್.
ಕರೆಕ್ಟ್, ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಆಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಲ್ಲಿಗೆ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತವೆ. ಓಕೆ, 7 monthsಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್. ಡಿಸೆಂಬರ್ 25th ಅಂತ ಅನ್ಕೊತೀರಲ್ಲ ನೀವು, ಅದನ್ನು ಬಿಟ್ಟರೆ ಇನ್ನು ಯಾವಾಗ ಬರಲಿ? ಈಗ ನವಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಅಂದ್ರೆ ಒಂದು 2 ವಾರ ಬಿಟ್ಟು ಬರ್ಬೋದು. ದೀಪಾವಳಿ ಇದಿದೆ, ಅದಿಲ್ಲ ಅಂದರೆ ಇನ್ನೊಂದು 2 ವಾರ ಬಿಟ್ಟು ಬರ್ಬೋದು. ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು? ನೀವು ಚೂರು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ನಮಗೆ ಪೊಂಗಲ್ ದೊಡ್ಡದಲ್ಲ, ತಮಿಳ್ನಾಡು ಥರ ಅಲ್ಲ. ನಮಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾವೆ, ನಮಗೆ ಒಂದೇ ದಿನ ಇರೋದು ಸಂಕ್ರಾಂತಿ. ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ, ಏನೂ ಇಲ್ಲ. ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ, ಮಕ್ಕಳು ಹೊರಟೋಗ್ತಾರೆ. ಕರೆಕ್ಟ್, IPL ಸ್ಟಾರ್ಟ್ ಆಗುತ್ತೆ. If we miss this, I have to come only in June, July. Why would I do that for my film? It's a practical thing, right? ರಜೆಗಳಿದ್ದಾಗ ಬೇರೆ, ಓಕೆ, ಅವಾಗ ಆಯಿತು. ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ. ಮೇ ಬಿ ವಿ ಆಲ್ ಕ್ಯಾನ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಮೀ, ಹೂಎವರ್ ಇಟ್ ಇಸ್. ಬಟ್ ಆ ರೂಮ್, ಆ ವಿಂಡೋಸ್ ಬೇಕಲ್ಲ ನನಗೆ. ದೇರ್ಸ್ ನೋ ವಿಂಡೋ ದೇ. ಶೂಟಿಂಗಲ್ಲಿದ್ದೀನಿ ಸರ್, ನನಗೆ ಅಲ್ಲಿದ್ದೀನಿ. ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್, ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ. ಭಾಳ ಒಳ್ಳೆ ಸಿನಿಮಾ, ಭಾಳ ದೊಡ್ಡ ಸಿನಿಮಾ, ದೊಡ್ಡ ಕಲಾವಿದರಿದ್ದಾರೆ, ಅವಶ್ಯಕತೆ ಇಲ್ಲ. ಯಾರಿಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟ್ರ್ಗಳಿದೆ, ಎಷ್ಟೋ ಜನ, ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು 2 ಸಿನಿಮಾ ನೋಡಿಲ್ವಾ? ಒಂದು ವಾರದಲ್ಲಿ 2 ಸಿನಿಮಾ ನೋಡಿಲ್ವಾ? 3 ಸಿನಿಮಾ ನೋಡಿಲ್ವಾ? ನೋಡೋರು ನೋಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನಿಲ್ಲ. ದಿಸ್ ಇಸ್ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ K47, ಅದು ಇಲ್ಲ. ನಾನು ಹೇಳಿದೆ ನಿಮಗೆ, ಕ್ಲಾರಿಫೈ ಇನ್ನೊಂದ್ಸತಿ ಕೊಡ್ತೀನಿ. 20-25 days ಬಿಲ್ಲಾರಂಗ ಭಾಷಾ ನಡೆದ್ರೆ 20-25 days ಗ್ಯಾಪ್ ಇತ್ತು. ಪ್ಲ್ಯಾನ್ ಮಾಡಿದ್ದೆ ಹಾಗೆ, ಬಿಕಾಸ್ ಸೆಟ್ಸ್ ನಡಿಬೇಕು ತುಂಬ. ಬಿಕಾಸ್ ನಾವು 2209 AD ಅಂತ ನೋಡಿದ್ದೀರ ನೀವು, ಆ ಪ್ರಪಂಚ ಕ್ರಿಯೇಟ್ ಮಾಡಬೇಕಲ್ಲಿ. ಸೊ ಆ ಗ್ಯಾಪಲ್ಲಿ ನಾನು ಏನು ಒಪ್ಕೊಂಡಿರಲಿಲ್ಲ. ಆ್ಯಂಡ್ ನಾನು ಅನೂಪಿಗೆ ಹೇಳಿದ್ದೆ ನಾನು, ದಟ್ ಮಧ್ಯದಲ್ಲಿ ನಾನು ಮಾಡಲ್ಲ, ಏನಾದರೂ ಪರವಾಗಿಲ್ವ, ಬೇರೆ ಸಿನಿಮಾ ಹೋಗಿ ಬಂದರೆ ಇಟ್ಸ್ ದ ಸೇಮ್ ಥಿಂಗ್ ಅಂತ. ಅಫ್ಕೋರ್ಸ್ ಎಸ್, ಇಟ್ ಇಸ್ ಪಾಸಿಬಲ್. ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ ನಾವು ಕುತ್ಕೊಂಡು ಮಾತಾಡಿದಾಗ, ಆ ನಿರ್ಮಾಪಕರ ಮಾತಾಡಿದಾಗ, ನೀವು ಗ್ಯಾಪ್ ಕೊಡಬಹುದು. 2 ಸ್ಕೆಡ್ಯೂಲ್ನ ಒಂದೇ ಸತಿ ಹಾಕೊಂಡ್ರೆ, ನನಗೆ ನೀವು ಏನು 25 ದಿನ ಬಿಡಬೇಕು ಅಂತ ಇದ್ರೆ 50 ದಿನ ಒಟ್ಟಿಗೆ ಕೊಟ್ಟರೆ, ಅಟ್ಲೀಸ್ಟ್ ಲೆಟ್ ಮಿ ಫಿನಿಶ್ ಅ ಫಿಲ್ಮ್. ಈ ವರ್ಷಕ್ಕೊಂದು ರಿಲೀಸ್ ಆಗೋಗ್ಲಿ, ನಾವು ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ. ಆ 2 ಸ್ಕೆಡ್ಯೂಲ್ ಗ್ಯಾಪ್ ಏನಿದೆ ಅದನ್ನು ಒಟ್ಟಿಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಿ ಕ್ಯಾನ್ ಡೂ. ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ಇಟ್. ಸೊ ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಾರ್ಟ್. ಸೊ ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೊಡ್ತೀನಿ. ಐ ಥಿಂಕ್ ಐ ವಿಲ್ ಬಿ ಡನ್ ಬೈ October end. ಅದು ಒಂದು ವರ್ಷಕ್ಕೆ ಒಂದು. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಪ್ರಿಯಾ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಲಾಟ್ ಆಫ್ ಲವ್. ಅದನ್ನು ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್, ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್, ನಮ್ಮ ಮೇಲೆ ನಮಗೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್. ಈಗ ಹೇಳಿದ್ರಲ್ಲ, ಹಸಿರು ಜಾಗ, ವಾತಾವರಣ, ಪ್ರಕೃತಿ. ನನಗೆ ಅನಿಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲದ್ರ ಮೇಲೂ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೊ ಮೆಟೀರಿಯಲಿಸ್ಟಿಕ್ ಎನಿಮೋರ್. ಸೊ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದರೆ ಐ ಥಿಂಕ್ ಗೋಯಿಂಗ್ ದ್ಯಾಟ್ ರೂಟ್ ಇಸ್ ಬೆಟರ್. ಜೊತೆ ದಯವಿಟ್ಟು ಬಂದು ಮಾತು ಉಳಿಸಿ, ಬನ್ನಿ, ನೀವು ಬರಲೇಬೇಕು. ವಿಶೇಷತೆ ಅಂತ ಏನಿಲ್ಲಪ್ಪ. ಸಿ, ನೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಅವರಿಗೆ ನಾನು ತುಂಬ ಡಿಸಪಾಯಿಂಟ್ ಆಗ್ತಾನೆ ಇರುತ್ತೆ. ನಾನು ಯಾವುದೋ ಒಂದು ಕಾರಣಕ್ಕೆ ಮೀಟ್ ಮಾಡೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಆಗ್ತಾ ಇರಲ್ಲ. ದಿಸ್ ಟೈಮ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ದೆಮ್. ಸೊ ಐ ಅರೇಂಜ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಮೀಟಿಂಗ್ ದೆಮ್ ಇಟ್ ಸೆಲ್ಫ್ ಇಸ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಅದೊಂದು ಇಟ್ಸ್ ಅ ಗ್ರೇಟ್ ಒಕೇಶನ್ ಫಾರ್ ಮೀ ಟು ಮೀಟ್ ಮೈ ಫ್ಯಾನ್ಸ್. ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಿ, ಎಲ್ಲ ಸತಿನೂ ನಾನು ಹೇಳೋದು, ಆ ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯಿತಾ? ಇಲ್ಲವಲ್ಲ. ಸ್ಟ್ಯಾಂಪೀಡ್ ಆಯಿತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸ್ನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್, ಬೇಕಾಗುತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದ್ಯಾಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದರೆ, ಏನು ಮಾಡಬಲ್ಲೆ. ಈಗ ಇದನ್ನು ಮೀರಿ ಇನ್ನೇನಾದ್ರು ನಡೀತು ಅಂದರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ.
ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವೀಡಿಯೋ ಮಾಡ್ತೀವಿ ಬಿಡ್ತೀವಿ, ಕೇರ್ಫುಲ್ಲಾಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರೇ ಊಟಕ್ಕೆ ಬಂದ್ರು, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರು, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಲಿವ್ ಮಿ, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್, ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ಯಾ ಸರ್, ಈ ಕಡೆ ಸರ್, ಮ್ಯಾಕ್ಸ್ 47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಆ್ಯಂಡ್ ಫೀಲ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದರೂ ಇದೇನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು, ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಆ್ಯಂಡ್ ಇಫ್ ದಟ್ ಎಕ್ಸೈಟ್ಸ್, ನೋ, ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಅ ಟ್ರೈ, ಇಟ್ಸ್ ಅನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದೆ, ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತೂ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫ್ರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ಶೇ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ಥೆಟಿಕ್ಸ್ ಅಲ್ಲ, ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂದು ಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿದೆ, ಮೇ ಬಿ ದೇರ್ ಆರ್ ಚಾನ್ಸಸ್. ಸರ್, ಮತ್ತೊಂದು ಸರ್ 50ನೇ ವರ್ಷದ ಮೈ ಡಾಟರ್ ಬಂದ್ಬಿಟ್ಟು ಅವ್ರೇನು ನನ್ನ ಮೂಡ್ ಲೈಟ್ನ್ ಅಪ್ ಮಾಡೋದಕ್ಕೆ ಏನು ಮಾಡೋದು ಬೇಡಮ್ಮ. ಶಿ ಈಸ್ ಅರೌಂಡ್, ನಾವು ಯಾವಾಗಲೂ ನಗಾಡ್ಕೊಂಡಿರ್ತೀವಿ. ಆ್ಯಂಡ್ ದಟ್ಸ್ ವೈ ವಿ ಕಾಲ್, ನೋ, ಇಟ್ಸ್ ಅ ರಿಲೇಷನ್ಶಿಪ್ ಆಫ್ ದಟ್ ಸಾರ್ಟ್. ಅವ್ರು ಏನು ಮಾಡಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಮೊನ್ನೆ ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ, ಫಸ್ಟು ನಾವು ಗ್ಯಾಲರಿ ಓಪನ್ ಮಾಡ್ತೀವಿ. ಹೋದ ವರ್ಷ ಇಷ್ಟೊತ್ತಿಗೆ ಟೈಮಲ್ಲಿ ಏನು ಮಾಡ್ತಾಯಿದ್ವಿ, ಫೋಟೋ ಗ್ಯಾಲರಿಗೆ ಹೋದಾಗ ಒಂದಿಷ್ಟು ಫೋಟೋಸ್ ಬರುತ್ತೆ. ಆ ಟೈಮಲ್ಲಿ ಅವರಿದ್ದರು, ವೀಡಿಯೋಗಳು ನೋಡ್ತೀವಿ, ನಡ್ಕೊಂಬಂದರು, ಕಟ್ ಮಾಡಿದ್ರು, ನಾವು ಕೇಕ್ ತಿನ್ಸಿದ್ವಿ, ಅವ್ರು ತಿನ್ಸಿದ್ರು. ಇದೆಲ್ಲ ಇಟ್ ಗೆಟ್ ಅ ಲಿಟಲ್ ಇಮೋಷ್ನಲ್ಲು. ಆ್ಯಂಡ್ ಇದನ್ನು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಹಾಗೇ ಆಗುತ್ತೆ. ಸೊ ಇಟ್ ಆಲ್ ಹ್ಯಾಪನ್ಡ್ ಆನ್ 30th. ಸೊ ಇಟ್ ವಾಸ್ ಅ ಲಿಟಲ್ ಒಡಿಶಾ. ಆ್ಯಂಡ್ ಆಫ್ ಕೋರ್ಸ್ ಮೈ ಡ್ಯಾಡ್ 50 years old, ಒಟ್ಟಿಗೆ ಬಾಳ್ ಬದುಕಿದವರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್ ಆಲ್ಸೋ. So it was not an easy day for us. It's not been an easy day for us. No, I am. And that is the only reason ನಾನು ನಿಮ್ಮೆಲ್ಲರನ್ನು ಕರೆಸಿದ್ದೇನಕ್ಕಂದ್ರೆ I told you there is no particular announcement. ಬಟ್ ಏನಾಗುತ್ತೆ, ಯಾವುದೋ ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ ನಾನು ಮಾಧ್ಯಮದ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್, ಬಿಕಾಸ್ again ರಿಲೀಸ್ ಟೈಮಲ್ಲೇ ಸಿಗೋದು ನಾನು. ಸೊ again I thought let us interact on this particular day, because ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ ಸಂಪ್ರದಾಯ ಇದೆ. ನಾರ್ಮಲಾಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದು ಉಂಟು. ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಆ್ಯಂಡ್ ಸಾಯಂಕಾಲ ಸಿಗೋಕೆ ಆಗದೆ ಇರೋದ್ರಿಂದ ಐ ಥಾಟ್ ಸೇಮ್ ಪ್ಲೇಸ್, ಐ ಲೆಟ್ ಮಿ ಮೀಟ್ ಆಲ್ ಆಫ್ ಯು. ದಟ್ಸ್ ಆಲ್ ಇಸ್ ದ ಒಕೇಶನ್. ಸರ್, 50ನೇ ವರ್ಷದ ಒಂದಷ್ಟು ಅಂದ್ಕೊಂಡಿದ್ದೀನಿ ಅಂತ ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರಾಂಕ್ಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನು ತುಂಬ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ ಪ್ಲಾನಿಂಗ್ ಆ್ಯಂಡ್ ಐಮ್ ಗೆರಿಂಗ್ ಅಪ್ ಫಾರ್ ದಟ್. ಸರ್, ಆವಾಗಲೇ ಹೇಳಿದ್ರಿ ಐ ಲೈಕ್ ದ ವೇ ನೀವು ಕಂಫರ್ಟಬಲ್ ಮಾಡ್ಕೊಂಡ್ರಲ್ಲ ನಿಮಗೆ ನೀವು. ಐ ವೆರಿ ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ವಿಷಯ ನೋಡಿದಾಗ, ಅದರ್ವೈಸ್ ಯಾರನ್ನಾದ್ರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಕಡೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ, ಹೋದವರೆಲ್ಲ ಚೇಂಜ್ ಆಗ್ತಾರಂತ. ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು, ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ರು ನೀವು, ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟು ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ನ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳು, ಬೇರೇನು ಕೇಳ್ಬೋದಿತ್ತು. ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ನೋ, ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್. ಸೊ ಅವರು ಹೇಳ್ದಾಗಿಂದ, ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ
ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ಥರದ್ದೊಂದು ಟಾಪಿಕ್ಗೆ ಆ ಥರ ಫ್ರಾಂಕಾಗಿ ಹೇಳ್ತೀನಿ ಕೇಳಿ, DK ಸಾಹೇಬರದು ಏನಿಲ್ಲ ಇದರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕೂತ್ಕೊಂಡು ಹೇಳ್ತಾರೆ ಎಲ್ಲಾರನ್ನೂ ಕರೆದ್ರೆ ನಾನು ಹೆಂಗೆ ಮೇಂಟೈನ್ ಮಾಡಲಿ, ಯಾರನ್ನ ಸೆಕ್ಯೂರಿಟಿ ಕೊಡಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಕರೆಯೋಕ್ಕಾಗದೇ ಇರೋರು ಯಾರಿಗೆ ಬರ್ತಾರೆ? ಬರೋಕ್ಕಾಗಿಲ್ಲ ಕೆಲವ್ರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡಿಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಸರ್, ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪೆರಿಮೆಂಟ್ ಆಗ್ತಿಲ್ಲ ಅಂತ. ಸೊ ನಾವು ಕೇಳಿದ ಮೇಲೆ ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ. ಸರ್, ಮೇಂಟೆನೆನ್ಸ್ ಕಷ್ಟ ಆಗ್ತಾಯಿಲ್ಲ ನನಗೆ. ತಲೆ ತುರಿಸ್ಕೊಳಕ್ಕಾಗ್ತಾ ಇಲ್ಲ, ಬೆರಳುಗಳು ಒಳಗೆ ಹೋಗಲ್ಲ. ಅದೇ ಅವ್ರನ್ನ ನೋಡಿ ಅನ್ಕೊಂತದೆ, ನನ್ಕಿನ್ನ ವರ್ಸ್ಟ್ ಇದೆ ಅವ್ರದ್ದು ಸರ್. ಇದು ಬಟ್ ಒಂದು ಖುಷಿ ಏನಂದರೆ ಪದೇ ಹಿಂಗೆ ಅನ್ಕೊಬೇಕಾಗಿಲ್ಲ. ಇದು ಸೆಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಎನಿಥಿಂಗ್, ಲೆಟ್ ಮಿ ಟೆಲ್ ಯು, ಇದನ್ನು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀವು ಹೇಳಿದಾಗೆ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್, ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ, ಇದು ಹೊಸ ಹೇರ್ ಸ್ಟೈಲ್ ಆಗ್ತೀರಾ ಆಮೇಲೆ ಸರ್ ಹಂಗಾಗ್ಬಿಡೋದು. ನೋ, ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಆ್ಯಂಡ್ ಫಾರ್ ಆಲ್. ಏನಾಗಲ್ಲ ಸರ್. ಪ್ರತಿ ವರ್ದು ಬರ್ತಡೇ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ. ಫ್ಯಾನ್ಸ್ ಆಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ. ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು? ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು, ಯಾವುದು ಬೆಸ್ಟ್ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದಾದ್ರೆ? ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ, ನನ್ನ ಸಹೋದರ ಆಗಲಿ, ಅಣ್ಣ ತಮ್ಮ, ಬಂಧು ಬಾಂಧವ ಯಾರು ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರಿಕೊಂಡು, ಯಾರಪ್ಪ ನೀವು ಅಂದರೆ, ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್, ಹುಟ್ಟಹಬ್ಬದ ವಿಶೇಷತೆಯಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋಕ್ಕೆ ಬಂದಿ ಅಂತ ಮೊದಲನೇ ಬಂದ್ರಲ್ಲ ಫ್ಯಾನ್ಗಳು. ಅದೇ ನನ್ನ ಮೊದಲನೇ ಗಿಫ್ಟು. ಅವರೆಲ್ಲ ಎಲ್ಲೆಲ್ಲೋ ಇದ್ದಾರೆ ಹುಡುಗರು ಸರ್. ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಯಾರು ಸಂಬಂಧ ಇಲ್ಲದೆ ಇರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್, ದಟ್ ಈಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್. ಸರ್, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು? ಆ್ಯಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲಲ್ಲೂ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಅಯ್ಯೋ ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಹೆಸರು ಈಗಲೇ ಬೇಡ. ಯಾಕಂತಂದರೆ ಮುಗಿದ್ಮೇಲೆ ಹೇಳ್ತೀನಿ, ನಾನೀಗ ಹೇಳೋದು, ಅವ್ನು ಬ್ಯುಸಿ ಆಗೋದು, ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದರೂ ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ ಅಂತ. ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಧೈರ್ಯ ಮೇಲೆ ಮಾತಾಡ್ತಾ ಇದ್ದೀರಾ? ಮುದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಬನ್ನಿ, ಹೇಳ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ, ರಾಜನ ಪಾತ್ರದಲ್ಲಿ ನೋಡಲಿಕ್ಕೆ ತುಂಬ ಇಷ್ಟ ಉಂಟು ಅಭಿಮಾನಿಗಳಿಗೆ. ಮುಂದೆಯೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದ ಅಥವಾ ಏನು? ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿದ್ದು. ಅಂದರೆ ಆ ಟೈಮಲ್ಲಿ ಹೇಳಿದರು, ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ ಕುದುರೆ ಯಾಕೆ ಎಗುರುತ್ತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಅವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ಅದಾದಮೇಲೆ ಅರ್ಥ ಆಯಿತು ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದರದ್ದು ಬ್ರೇಕು ಹ್ಯಾಂಡ್ಲು ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಯಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಇಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡೋದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೊಬೋದು, ದಡ್ ಅಂತ ಬಿದ್ದವು. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಒಂದೇ.
ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಮರ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ, ಬೇಗ ಪಿಕ್ಚರ್ ರಿಲೀಸ್ ಆಗ್ತದೆ. ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತು ಆಗ್ತಾ ಇದೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ಡ್ ಬಿಲ್ಲಾ 2 hours, ಆ್ಯಂಡ್ ಐಮ್ ನಾಟ್ ಜೋಕಿಂಗ್, 2 hours. ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು, ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು, ಪ್ರಾಸ್ಥೆಟಿಕ್ಸಿಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಪರ್ ಎವ್ರಿ ಡೇ ಐ ಟೇಕ್ 2 hours ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ 25 minutes. ಸೊ ಹೀಗಿರಬೇಕಾದ್ರೆ ಆ ಕ್ಯಾರೆಕ್ಟರ್ಗಳು ಆಗಿ ಎಳ್ಕೊಂಡು ಹೋಗ್ತವೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಫಾರ್ ದಟ್. ದಟ್ಸ್ ಆಲ್. ಹೇರ್ ಸ್ಟೈಲ್ ತುಂಬ ವೈರಲ್ ಆಗ್ತಿದೆ. ಡನ್. ಸರ್ ನಮಸ್ತೆ. ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಎಸ್ ಸರ್. ಯಾರು ಸರ್ ಇಲ್ಲಿ? ಆಯ್ತು. ಎಸ್ ಸುನೀಲ್. ಸುನೀಲ್ ಇವ್ರು ಪಕ್ಕ ಬನ್ನಿ. ಸುನೀಲ್ ಹೇಳಿ. ಸುನೀಲ್ ಓಕೆ. ಸರ್, ಯು ಹವ್ ಬಿನ್ ಶೂಟಿಂಗ್ ನಾನ್ ಸ್ಟಾಪ್ ಫಾರ್ K47. ಸೊ ಆ ಸಿನಿಮಾ ಬಗ್ಗೆ ಈಗ ಏನು ನಡೀತಾ ಇದೆ, ಜೊತೆಗೆ ಯು ಹ್ಯಾವ್ ಪುಟ್ ಅ ಪಾಸ್. ಐ ಮೀನ್ ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಕಿಚ್ಚ 47ಗೆ. ಸೊ ಬಿಲ್ಲಾ ರಂಗ ಭಾಷಾ ಅದ್ರ ಬಗ್ಗೆ ಏನಾದರೂ, ಐ ಮೀನ್ 2 ಸಿನಿಮಾ ಬಗ್ಗೆ. ಯಾವ್ದು ಫಸ್ಟ್ ಹೇಳಲಿ? K47 ಡೇ ಆ್ಯಂಡ್ ನೈಟ್ ಶೂಟಿಂಗ್ ನಡೀತದೆ. ಇವತ್ತು ಶೂಟಿಂಗ್ ನಡೀತದೆ. ವಿ ಆರ್ ಆಲ್ಮೋಸ್ಟ್ ಐ ಥಿಂಕ್ ವಿ ಆರ್ ಡನ್ ವಿತ್ ಮೋರ್ ದೆನ್ 60% ಆಫ್ ದ ಫಿಲ್ಮ್. ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಟೀಸರ್ ಲಾಂಚ್ ಆಗುತ್ತೆ, ವೇ ಯುಲ್ ಗೆಟ್ ಅ ಸ್ನೀಕ್ ಪೀಕ್, ಒನ್ ಸ್ಮಾಲ್ ಥಿಂಗ್. ಹಾಗೆಯೇ ಪ್ರಾಸೆಸ್ ಆಫ್ ದ ಸಿನಿಮಾ ಮೇಕಿಂಗ್ ನನಗೆ ತುಂಬ ಇಷ್ಟ ಆಗ್ತದೆ. ಬಿಕಾಸ್ ಇಂಟೆನ್ಷನ್ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದೇಳ್ತಾ ಇರೋದ್ರಿಂದ ಕೆಲಸ ಮಾಡಬೇಕು. ಆ್ಯಂಡ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸಸ್ ಆಗ್ದೇ ಹೇಗೆ ಅದನ್ನು ಫಿನಿಷ್ ಮಾಡಬೇಕು. ಪ್ರತಿ ಕಲಾವಿದ್ರು ಐ ಥಿಂಕ್ ವಿ ಆರ್ ಆಲ್ ದೇರ್. ಆ್ಯಂಡ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂಥ ಲೊಕೇಶನ್ಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ವೇ ಇಟ್ಸ್ ಗೋಯಿಂಗ್ ಆನ್. ಆ್ಯಂಡ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನಾನು ನನ್ನ DOP ಆ್ಯಂಡ್ ಡೈರೆಕ್ಟ್ರಿಗೆ. ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ, ರಾತ್ರಿ ಎಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಸಿಗುತ್ತೆ. ಬಟ್ ಅವರು ಮಾಡ್ತಾನೆ ಇದ್ದಾರೆ. ನಮ್ದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ಬೆಳಗ್ಗೆ ಇದ್ದರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್. ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ನೈಸ್ ಟು ಸಿ. ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದೆ ಸುನೀಲ್. ದಟ್ ಮಚ್ ಇಸ್ ದೆ. ಆಸ್ ಫಾರ್ ಎಸ್ ಬಿಲ್ಲಾ ರಂಗ ಭಾಷಾ, ಐ ಥಿಂಕ್ ಇಮಿಡಿಯೇಟ್ಲಿ ವಿ ಆರ್ ಗೋನ್ ಹಿಟ್ ದ ಫ್ಲೋರ್. ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು. ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟೇ, ಬಿಕಾಸ್ ಆಫ್ ದ ಸೆಟ್ಸ್. ಹಾಯ್ ಸರ್. ಗ್ಯಾಪಲ್ಲಿ. ಸೊ ನನಗೇನು ಅನ್ನಿಸ್ತು ಅಂತಂದರೆ ಅಟ್ಲೀಸ್ಟ್ ಒಂದು 2 ಸ್ಕೆಡ್ಯೂಲ್ ನಾನು ಅದನ್ನು ಒಟ್ಟಿಗೆ ಹಾಕಿ ಒಂದೇ ಸತಿ ಪೋಸ್ಟ್ಪೋನ್ ಮಾಡಿದ್ರೆ ಐ ಕ್ಯಾನ್ ಯೂಟಿಲೈಸ್ ದೋಸ್ ಡೇಟ್ಸ್ ಟು ಕಂಪ್ಲೀಟ್ 1 ಫಿಲ್ಮ್. ಸೊ ದಟ್ ಇಂಡಸ್ಟ್ರಿಗೆ ಒಂದು ಸಿನಿಮಾ ನಾನು ಈ ವರ್ಷ ಕೊಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಬ್ಯೂಟಿಫುಲ್ ಎನರ್ಜೆಟಿಕ್ ಮೀಮ್ಸ್ ಗೋಯಿಂಗ್ ಆನ್ ದಟ್ ಇಟ್ ಈಸ್ ಶೆಲ್ವ್ಡ್. ನೋ, ಇಟ್ ಈಸ್ ಜಸ್ಟ್ ಗೆಟಿಂಗ್ ಬಿಗರ್ ಆ್ಯಂಡ್ ಇಟ್ಸ್ ಗೆಟಿಂಗ್ ಪ್ರಿಪೇರ್ಡ್. ಈ ಮುಗಿತಿದ್ದಾಗೇನು ಐ ಥಿಂಕ್ ಬೈ December it will hit the floor. I'll finish this by October end, and post production ಎಲ್ಲ ಮುಗಿತಿದ್ದ ಹಾಗೆ I'll be joining them. ಕ್ರಿಸ್ಮಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ವಿಷ್ಣುವರ್ಧನ್ ಸರ್ ಸಮಾಧಿಗೆ ಜಾಗ ಖರೀದಿ ಮಾಡಿಕೊಟ್ರಿ, ಅಂದ್ರೆ ದರ್ಶನ ಸಮಾಧಿ ಅಲ್ಲ ಅದು ಸ್ಮಾರಕ. ನಾವೇನ್ ಮಾಡ್ತಾ ಇದೀವಿ ಈಗ, ನಾಳೆ ನಿಮಗೆ ಆಕ್ಚುಲಿ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಎಲ್ಲಿದ್ದಾರೆ ವೀರಕ? ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದೀವಿ. ನಾವೇನು ಡಿಸೈನ್ ಅಂದ್ಕೊಂಡಿದ್ದೀವಿ, ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ, ಒಂದು ಮೆಮೋರಿಯಲ್ಗೆ, ಏನೋ ವೇರ್ ಫ್ಯಾನ್ಸ್ ದ ಪೀಪಲ್ ಹೂ ಲವ್ ಹಿಮ್. ನೀವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಅಲ್ಲಿ ಲೈಬ್ರರೀಸ್ ಇದೆ, ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ. ಈ ಭೂಮಿ ಒಂದು ಬಣ್ಣದ ಬುಗುರಿ, ಆ ಬುಗುರಿ ಒಂದು ಸಂಬಂಧಪಟ್ಟಿದೆ. ಒಂದು ಮೆಡಿಟೇಟಿಂಗ್ ಹಾಲ್ ಇದೆ, ಲೈಬ್ರರಿ ಇದೆ. you'll be amazed with the way the architecture has done it. ಆ್ಯಂಡ್ ವಿ ವಾಂಟೆಡ್ ಟು ಡೂ ಇಟ್ ಅಷ್ಟೇ. ಇವಾಗ ಏನಾಗಿದೆ, ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದ್ರ ಪಾಡಿಗೆ ಆಗ್ತಾ ಇರಲಿ. ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ, ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬಲ್ವಿ. ಯಾರನ್ನು ಮೀಟ್ ಮಾಡಬೇಕೋ ಮಾಡ್ಬೋದು. ಆ್ಯಂಡ್ ಅದೆಲ್ಲ ಅದ್ರ ಪಾಡಿಗೆ ನಡೀತಾ ಇದೆ. ಅದಕ್ಕೆ ದೇರ್ ಇಸ್ ನೋ ಎಂಡ್ ಟು ದ್ಯಾಟ್ ಪಾರ್ಟ್. ಬಟ್ ಏನಾಗ್ತಾ ಇದೆ, ಎಲ್ಲೂ ಏನೂ ನಡೀತಾ ಇಲ್ಲ ಅಂದಾಗ, ಆ್ಯಂಡ್ ಐ ಥಿಂಕ್ ಈವನ್ ಆಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮಥಿಂಗ್ ಮ್ಯಾಮ್. ಸೊ ಎಲ್ಲರೂ ಸೇರಿ ಒಂದೇನೋ ಮಾಡಿ. ಬಟ್ ಟುಮಾರೋ ವೆನ್ ಯು ಸಿ ದ ವಿಡಿಯೋ ಯುಲ್ ಬಿ ರಿಯಲಿ ಹ್ಯಾಪಿ ಟು ಸಿ what they have done. Okay, sir. Mic speaker, mic kodi. Avrige ಒಂದು mic kodi work. Okay. Sorry.
ಡಿಸೆಂಬರ್ 25th ರಿಲೀಸ್ ಅಂತ ಹೇಳ್ತಿದೆ. ಇಟ್ಸ್ ಕರೆಕ್ಟ್? ಕ್ರಿಸ್ಮಸ್ ರಿಲೀಸ್ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಿಸ್ಮಸ್ ಕ್ಯಾನ್ ಬಿ 1 week ದಿಸ್ ಸೈಡ್ ದಟ್ ಸೈಡ್, ಬಟ್ ವಾಟ್ ಐ ಎಕ್ಸ್ಪ್ರೆಸ್ಡ್ ಇನ್ July 5th ನಾನೇನು ಹೇಳಿದ್ದೆ, ಐ ಥಿಂಕ್ ದಟ್ ವಾಸ್ ಅ ಪ್ಲ್ಯಾಂಡ್ ಆ್ಯಂಡ್ ವೆರಿ ಚಾಲೆಂಜ್. ದಟ್ ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು. ನಾವು ಅವತ್ತಿಗೆ ನಮಗೆ ನಾವು ಹಾಕ್ಕೊಂಡಿದ್ದ ಚಾಲೆಂಜಿಗೆ, ನಮ್ಮ ಸಿನಿಮಾಗೆ ನಾವೇನು ಮಾಡಬೇಕು ಅಂತ ಇದ್ದೀವಿ. ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಆನ್ July 5th? ಡಿಡ್ ಐ? Yeah, so it's a very well planned film is what we are planning to do, and we will stick to our words. ಸರ್, ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನು ಸರ್? ಅಂದರೆ ಪ್ರತಿ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗಬೇಕು ಸ್ಟಾರ್ ನಟರಿಂದ ಅಂತ ಬೇಡಿಕೆ ಇತ್ತು. ಸೊ ಅದನ್ನು ಮಾಡೋಕ್ಕೋಸ್ಕರ ಏನಾದರೂ ಮುಂದಾಗಿದ್ದೀರಾ ಅಂತ ನೋಡಿ ಸರ್? ಇಲ್ಲ ಸರ್, ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ. ಸೆಕೆಂಡ್ ಇನ್ನೊಂದೇನಾಗಿದೆ ಅಂದರೆ, ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟಾಗಿ ಮಾಡಿದ್ರೆ ಇದು ನೀವು ಮುಗಿಸ್ಬೋದು ಅಂತ ಅಂದ್ಕೊಂಡಾಗ, ಆ್ಯಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು. ಇಲ್ಲ ಅಂದಿದ್ರೆ ಬಹುಶಃ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು. ಆ್ಯಂಡ್ ವೇಗವಾಗಿ ಯಾಕೆ ಅಂತಂದರೆ, ಮಾಡ್ಬೋದು, ಮಾಡೋಕ್ಕಾಗತ್ತೆ. ಹೀಗಾದರೆ ಆ್ಯಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ helps us reduce the interest on the film. Interest as in money. So that is your first income and profit, alva, avaga. We nearly save about 5-6 crores if we actually work very well like this. So adala idkondu talali idkondu we are doing so. Sudeep sir, advance birthday wishes from my end. No Sharda, I don't take advances. I'm scared of advances. Yes. But thank you, yeah. Mark enters. Do we say so? Come again? Mark enters. Do we say so? You can say so. You can say anything, Sharda. I've never stopped you. No, that's the title of your next movie. Right? You'll know, Sharda. You'll know. So baby has to be born on the time, otherwise it's called premature. Later also is a problem. Why are you so curious all the time? Hang on. Don't kill what we are supposed to do just because you want to do it. Don't do it. But there is no but. You will know this evening. Anything else you can ask me. Okay. No, but this is again. Anything else you can ask me. Okay, forget the title. You will know. 100% you will know. Correct? ಅದರಲ್ಲಿ ಏನಿಲ್ಲ, ನಮ್ಮದೊಂದು ಹೇಳೋ ರೀತಿ ಇರುತ್ತೆ. ಕರೆಕ್ಟಾ? ಇವಾಗ ನಮ್ಮ ಮನೆಗೆ ಬಂದಾಗ ನಾನು ಕೈಯಲ್ಲಿ ಕಾಫಿ ಕೊಡೋಕ್ಕಾಗುತ್ತಾ? ಅಂದರೆ ಕೈ ಡೀರಿ ಕಾಫಿ ಹಾಕ್ತೀನಿ ಅಂತ ಆಗುತ್ತಾ? ನನಗೊಂದು ಸ್ಟೈಲ್ ಇರುತ್ತೆ. ಒಂದು ಕಪ್ಪಲ್ಲೂ ಶಾರದಾ ಬಂದರೆ ಯಾವ ಥರ ಕಪ್ಪು, ಅದಕ್ಕೆ ಯಾವ ಥರ ಇರಬೇಕು, ಅದೆಲ್ಲ ಇರುತ್ತಲ್ಲ. ನಾನು ಅದನ್ನ ಐ ವಾಂಟ್ ಟು ಪುಟ್ ಇಟ್ ಇನ್ ಅ ಪ್ಲಾಟರ್ ಅಂಡ್ ಗಿವ್ ಇಟ್. ಆಗಲಿ ಬಿಡಿ, ಅದೆಲ್ಲ ಬಿಡಿ, ಅದು ಬೇರೆ ವಿಚಾರ. ಸಿ, ಪೀಪಲ್ ಟಾಕಿಂಗ್ ಆ್ಯಂಡ್ ಅ ಪ್ರೊಫೆಷನಲ್ ಲೈಕ್ ಯು ಸ್ಪೀಕಿಂಗ್ ದಿಸ್ ಡಸಂಟ್ ಮೇಕ್ ಸೆನ್ಸ್. ನೋ, ಯು ಹ್ಯಾವ್ ಟು ವೇಟ್. ಟುಡೇ ಈವ್ನಿಂಗ್ ಇಸ್ ಫಾರ್ ಆಲ್ ಆಫ್ ಅಸ್, ಫಾರ್ ಮೀ ಆಲ್ಸೋ. Post your superstardom, this is the first project, fastest project in your career. No, actually, we have done one more film faster. Kashi from Village, I think. That was the fastest ever in my life was that film. Fastest, even before I knew it was over. Yeah. This is not the fastest. If you are adhan helak hodre, it is not the fastest. But I think on a larger scale of filmmaking, ಇದು ಬಹಳ ಅದ್ಭುತವಾಗಿ ಒಂದು ಪ್ಲ್ಯಾನ್ ಮಾಡಿ. ಐ ಗಿವ್ ಆಲ್ ದ ಕ್ರೆಡಿಟ್ ಟು ಮೈ ಟೆಕ್ನಿಕಲ್ ಟೀಮ್, ಮೈ ಆರ್ಟ್ ಡೈರೆಕ್ಟರ್, ಮೈ DOP, ಕೊರಿಯೋಗ್ರಫರ್, ಸ್ಟಂಟ್ ಕೊರಿಯೋಗ್ರಫರ್, ಮೈ ಡಿರೆಕ್ಟರ್, ಮೈ ರೈಟರ್. ಬಿಕಾಸ್ ಅಷ್ಟು ಚೆನ್ನಾಗಿ ಅವ್ರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಪ್ಲ್ಯಾನಿಂಗ್ ಮಾಡಿಬಿಡ್ಬೋದು ಶಾರದಾ ಅವರೇ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಸ್ ವೇರ್ ವಿ ಗೋ ರಾಂಗ್. Yeah, there's one way of looking at it, ಶಾರದಾ. ಏನಕ್ಕಂದರೆ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಬಡ್ಜೆಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿನಿಮಾ ಇಸ್ ಬಿಕಮಿಂಗ್ ಟಫ್. ರೆವಿನ್ಯೂ ತೆಗೆಯೋದು ಕಷ್ಟ ಅಂತ ಅಂದಾಗ ದೇರ್ ಇಸ್ ಒನ್ ವೇ ವಿ ಕ್ಯಾನ್ ಆಪರೇಟ್ ಇಸ್ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್. ಹೈ ಸರ್, ಸಾರಿ ಐ ಡಿಂಟ್ ಸಿ. ಹೌ ಫಾಸ್ಟ್ ವಿ ಕ್ಯಾನ್ ಡೂ, ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್, ಆ್ಯಂಡ್ ಅದೇ ನಿಮಗೆ ಆ್ಯಕ್ಚುಲಿ ಸೇವ್ಸ್ ಅ ಲಾಟ್ ಆಫ್ ಮನಿ ಆಲ್ಸೋ. ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್ನು ಇಟ್ ಕೈಂಡ್ ಆಫ್ ಕೀಪ್ಸ್ ಫ್ಲೈಯಿಂಗ್ ಹಿಯರ್ ಆ್ಯಂಡ್ ದೇರ್. ಅದನ್ನು ನಾವು ಇಟ್ಕೊಂಡು ಕೂರೋದು ಭಾಳ ಕಷ್ಟ. ಯಾವುದೋ ಸಿನಿಮಾ ನಾವು ಅನೌನ್ಸ್ ಮಾಡಿದೆ ಅಂದ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿ ಇರುತ್ತೆ, ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಭಾಳ ಕಷ್ಟ ಆಗುತ್ತೆ. So I think it's better that you announce, get going with it, and especially when it is achievable. I will never say it is possible with every film. ಯಾಕಂದರೆ ಇವಾಗ ನಾವು ಬಿಲ್ಲರಂಗ ಭಾಷೆ ಮಾಡೋಕ್ಕೆ ಹೋದರೆ ಈ ವೇಗದಲ್ಲಿ ಮಾಡೋದಕ್ಕಾಗೋದಿಲ್ಲ ನನಗೆ. ಯಾಕಂದರೆ ಅದು ತುಂಬ ದೊಡ್ಡ ಸೆಟ್ಸ್ಗಳು, ತುಂಬ ಜಾಗ ಇದೆ, ತುಂಬ ಕಲಾವಿದರಿದ್ದಾರೆ, ವೇಕಪ್ಪಿಗೆ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ವಿ ಕ್ಯಾನ್.
ಸರ್ ನನಗೆ ಅವ್ರನ್ನ ಕರೆದೆ ನನಗೆ ಸಿನಿಮಾ ಮಾಡಿ, ನಾನು ಸಿನಿಮಾ ಮಾಡೋಕ್ಕೆ ಖಂಡಿತ ಕರೆದಿಲ್ಲ ಅವ್ರನ್ನ. ಒಳ್ಳೇದಾಗಲಿ ಅಷ್ಟೇ. ಐ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್ ದಟ್ ಹಿ ಇಸ್ ಡನ್ ವೆಲ್. ವಿ ಸ್ಪೆಂಡ್ ಸಮ್ ಟೈಮ್, ವಿ ಹ್ಯಾಡ್ ಎ ಕಪ್ ಆಫ್ ಕಾಫಿ, ಐ ಆಫರ್ಡ್ ದೆಮ್ ಸಮ್ ನೈಸ್ ಕೇಕ್ಸ್ ಅಂಡ್ ಎವ್ರಿಥಿಂಗ್. ವಿ ಸ್ಯಾಟ್ ಅಂಡ್ ಸ್ಪೋಕ್. ತುಂಬ ಹೊತ್ತು ಮಾತಾಡಿದ್ವಿ ಸಿನಿಮಾಗಳ ಬಗ್ಗೆ, ಕಳಿಸ್ಕೊಟ್ಟೆ ಅಷ್ಟೇ. ಕತೆ ಏನಾದರೂ ಇದೆ ಅಂತ ಏನಾದರೂ ಹೇಳಿದ್ರೆ ಸರ್ ಡೈರೆಕ್ಟ್ರು? ಅವರು ಏನೋ ಆ ಥರ ಮಾತಾಡಲಿಲ್ಲ. ಸಿ ಆ್ಯಸ್ ಅ ಡೈರೆಕ್ಟರ್, ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಬಂದರೆ ಮಾತ್ರ ಕತೆ ಕೇಳ್ತೀನಿ ಅನ್ನೋದು ತಪ್ಪಾಗುತ್ತಲ್ಲ. ಹಾಗಾದರೆ ಇವಾಗ ನನಗೆ ಮ್ಯಾಕ್ಸ್ ತೊಗೊಂಡು ಬಂದಾಗ ವಿಜಯ್ ಏನಾಗಿದ್ರು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇವರು ನಾಳೆ ಒಂದು ಕತೆ ತೊಗೊಂಡು ಬಂದರೆ ಖಂಡಿತ ಕೇಳ್ತೀನಿ ನಾನು. ಐ ವಿಲ್ ಲಿಸನ್. ಬರ್ಡೇಗೆ ಏನೇನಂತ ಹೇಳಿ ಇಷ್ಟೇ ಹೇಳೋಕ್ಕಾಗೋದು. ಇವಾಗ ಸದ್ಯಕ್ಕೆ ಒಂದು ಟೈಟಲ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ನಾಳೆ ಬಿಗ್ ಬಾಸ್ ಪ್ರೋಮೋ ಬರ್ಬೋದು. ಇನ್ನೊಂದು ಯಾವುದೋ ಸಮ್ ಫ್ಯೂ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸರ್, ಅಷ್ಟೇ. ಐ ಆಮ್ ನಾಟ್ ರಿಯಲಿ ಲುಕಿಂಗ್ ಇನ್ ಟು ಆಲ್ ದಟ್. ಸರ್, ಧ್ರುವ ನನ್ನ ತಮ್ಮನಿದ್ದ ಹಾಗೆ. ನಾವು ತುಂಬ ಮಾತಾಡ್ತಾ ಇರ್ತೀವಿ. ಈಸ್ ಅ ವೆರಿ ಸ್ವೀಟ್ ಗಾಯ್. ನೋಡೋದಕ್ಕೆ ಸ್ವಲ್ಪ ಮಾತೇ ಆಡಲ್ಲ, ಗುರ್ರ ಅನ್ನೋ ಥರ ವ್ಯಕ್ತಿ ಅಂತ ಕಾಣ್ತಾರೆ ಅವರು. ಆಗಿಲ್ಲ. ಈಸ್ ಅ ವೆರಿ ಸ್ವೀಟ್ ಬಾಯ್. ಆ್ಯಂಡ್ ಧನಂಜಯ್ ತುಂಬ ಹಳೆ ಪರಿಚಯ. ಅವ್ರು ಫಸ್ಟ್ ಸಿನಿಮಾ ಕ್ಲಾಪ್ ಮಾಡಿದವನು ನಾನು. ಅಲ್ಲಿಂದ ಹಿಡಿದು ಐ ಥಿಂಕ್ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್ ನಮ್ಮ ಚಿತ್ರರಂಗದು. ಆ್ಯಂಡ್ ನನಗೆ ಭಾಳ ಹತ್ತಿರವಾದಂಥ ವ್ಯಕ್ತಿ, ಕ್ಲೋಸ್ ಇರೋ ವ್ಯಕ್ತಿ. ಶಿವಣ್ಣನ ನಾವು ಪ್ರೀತಿಸೋ ವ್ಯಕ್ತಿ. ಓಕೆ, ಅವ್ರು ನಮಗೆ ನಿಂತಿರುವಂಥ ವ್ಯಕ್ತಿ ಅಂಥದ್ದು ಟೈಮಲ್ಲಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ದಟ್ ಅವ್ರು ಮಾಡಿರೋದು. ಇಟ್ಸ್ ವೆರಿ ವೆರಿ ಸ್ವೀಟ್ ಆಫ್ ದೆಮ್. ಐ ಡೋಂಟ್ ನೋ, ಇದು ಮ್ಯೂಚುವಲ್. ಇವರೇ ಅವ್ರದ್ದು ಬಂದಾಗ ಅವ್ರ ಫ್ಯಾನ್ಸ್ ಎಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ, ಲಾಂಚ್ ಮಾಡಿಕೊಡಿ, ಕ್ಯಾಲೆಂಡರ್ ಮಾಡಿದ್ದೀವಿ, ಅದು ಇದು ನಾವು ಲಾಂಚ್ ಮಾಡಿಕೊಡ್ತಾ ಇರ್ತೀವಿ. It's a mutual thing in the industry, but it's very sweet of them. I was very happy when I saw that. ಸರ್, 49ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ, ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು. ಡಿಸೆಂಬರಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ, ಹಾಡು ರಿಲೀಸ್ ಆಗಿದೆ. ಏನಾದ್ರು ಹೇಳೋದಿದೆ? ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗಂತ ಅವ್ರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದನೇ ಅದರ ಜಾಗದಲ್ಲಿ. ಅಲ್ಲ, ಪಾಯಿಂಟ್ ಏನು, ಯಾವುದಕ್ಕೆ ಉತ್ತರ ಕೊಡಲಿ ನಾನಂದರೆ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ, ಹರೀಶ್ ರಾವ್ ಏನು ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ಅಲ್ಲ, ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು. ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ? ಅಲ್ಲ, ಅರ್ಥ ಆಗ್ತಾ ಇರೋದು. ಖುಷಿ ಪಡಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವು ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ, ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗುತ್ತಮ್ಮ, ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ಂಟ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು. ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನು ನಮಗೇನು ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ. ಈಗ ಮನೆ ಹತ್ರ ಬರ್ಬೋದು ಸರ್. ಈಗ ಇವರೊಂದು ಯಾರು ಕೇಳಿದ ಪ್ರಶ್ನೆ? ಇವ್ರು ತಾನೇ ಕೇಳಿದ್ದು ಸ್ಟ್ಯಾಂಪೀಡ್ ಬಗ್ಗೆ. ಹಾಂ,
ಏನಾಗುತ್ತೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಸರ್, ಮನೆ ಹತ್ರ ಮಾಡಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ಥರ. ಬಿಕಾಸ್ ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡ್ ಎಲ್ಲ ಹೊಡ್ಕೊಂಡು ಬಂದುಬಿಟ್ಟಿದ್ರು. ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡಲ್ಲಿ ಮಾಡಿದೆ ನಾನು. ಲಾಸ್ಟ್ ಇಯರ್ ಐಮ್ ಟಾಕಿಂಗ್ ಅಬೌಟ್ 2023 ಕ್ರೌಡ್ ಜಾಸ್ತಿಯಾಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ಯಾರಿಕೇಡ್ ಹೊಡ್ಕೊಂಡು ಎಲ್ಲ ಒಳಗಡೆ ಬಂದಾಗ ದ ಹೈಕಮಾಂಡ್ ಅಲ್ಲಿ ಬಂದಾಗ ಪೊಲೀಸ್ನವರು ದೇ ಸೆಡ್ ನಥಿಂಗ್ ಅಂತ ಸ್ಟಾಪ್ ಮಾಡಿಸಿ ನನ್ನ ಕಳಿಸ್ಬಿಟ್ರು. ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ 1 o'clock, ರೈಟ್? 12:30, 1 o'clock, 2 o'clock, ಸಮಥಿಂಗ್ ಲೈಕ್ ದಟ್, ರೈಟ್? 23. ಅದಾದ್ಮೇಲೆ ಸ್ವಲ್ಪ ಭಯನೂ ಇದೆ ನಮಗೆ ಅಲ್ಲಿ ಮಾಡೋದಕ್ಕೆ ಮನೆ ಹತ್ರ ಅಕ್ಕಪಕ್ಕದಲ್ಲಿ. ಸೊ ಐ ಥಿಂಕ್ ಮೇ ಬಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಐಡಿಯಾ ಹೌ ಟು ಡೂ, ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಡೂ, ಆರ್ ವೇರ್ ಟು ಡೂ ಅಗೇನ್. ಬಿಕಾಸ್ ಪ್ರತಿ ಸಲ ಈ ಥರ ಮಾಡೋದು ತಪ್ಪಾಗುತ್ತೆ. ಐ ವಾಂಟ್ ಟು ಮೀಟ್ 1 by 1 ಎವ್ರಿಬಡಿ ಪರ್ಸ್ನಲಿ. ಸೊ ನೋಡೋಣ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬಟ್ ಇವ್ರು ಹೇಳಿದಾಗೆ ದಟ್ ಇಸ್ ಸಮಥಿಂಗ್ ವಿ ನೀಡ್ ಟು ಟೇಕ್ ಕೇರ್. ಸರ್, ಇದು ಪ್ರತಿ ಸಲ ನಾನು ಮಾತ್ರ ಅಲ್ಲ, ಪ್ರತಿ ಕಲಾವಿದರು ಎಲ್ರಿಗೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಬೇಡಿ. ಇನ್ಫ್ಯಾಕ್ಟ್ ಅವ್ರು ಹೇಳೋದು ಅವ್ರಿಗೆ ಏಟುಗಳಾಗದು ಬಿಡಿ, ಈ ಸ್ಯಾಕ್ರಿಫೈಸ್ ಮಾಡೋದಾಗಲಿ, ಹಾಲಭಿಷೇಕ ಆಗಲಿ, ಹಾರಗಳಾಗಲಿ, ಇದನ್ನು ಬೇಡ ಅಂತ ಹೇಳಿ ಎಷ್ಟೋ ಸಲ ನಾವು ಹೇಳಿದ್ದೀವಿ. ನನ್ನ ನಂಬಿಕೆ ಸರ್ ಅದು. ನನ್ನ ನಂಬಿಕೆ ಏನಂದರೆ ಹಾಲು ಅಭಿಷೇಕ ಮಾಡೋ ಬಂದು ಹಾಲು ಯಾರಿಗೂ ಒಳ್ಳೇದಾಗುತ್ತೆ ಕೊಟ್ಟರೆ, ನಾನು ನಂಬೋದು ಇದನ್ನು. ಬಟ್ ಎಷ್ಟು ಅಂತ ಹೇಳ್ತೀರಿ, ಕೇಳೋದೇ ಇಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ? ನಾವಂತಲ್ಲ, ಯಾರು ಕೇಳಲ್ಲ, ಏನು ಮಾಡಲಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಶಾರದವರಿಗೆ ಬೇಡ ಅಂತಿರ್ತೀನಿ, ಇಲ್ಲೇನೆ ಬಿಡೋದೇ ಇಲ್ಲ ಅಂತಾರೆ. ಅವರು ನನ್ನ ಮಾತು ಕೇಳಲ್ಲ. ನಾನು ಸಾಯಂಕಾಲ ಅನೌನ್ಸ್ ಮಾಡ್ತೀನಿ, ಇಲ್ಲ ಈಗ ಹೆಂಗೆ ಸಿಗ್ತಾ ಇರ್ತಾರೆ ಈ ಥರ ಸ್ನೇಹಿತರು ಲೈಫಲ್ಲಿ, ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟಾ? ಹಾಗಂತ ಒಳ್ಳೆಯವರು, ಬಟ್ ಮಾತು ಕೇಳಲ್ಲ. ನಾಳೆ ಪೇಪರಲ್ಲಿ ನ್ಯೂಸ್ ನೋಡಿರ್ತೀನಿ, ಓದಿದ್ಮೇಲೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಎಲ್ಲ ಇದು ನನಗೆ ಗೊತ್ತಿಲ್ಲ, ಇವ್ರು ಯಾವಾಗ್ರಿ ಹೇಳಿದ್ರಿ. ಎಷ್ಟೋ ಸಲ ಇವ್ರ ಫೋನ್ ಕಾಲ್ ಯಾರಿಗೂ ಬರುತ್ತೆ ಪ್ರಶ್ನೆಗಳು ಕೇಳ್ಕೊಂಡು. ಪಾಪ ಇವ್ರಿಗೆ ಗೊತ್ತಿರಲ್ಲ, ಅವ್ರು ನನ್ನ ಪಕ್ಕನೇ ಕೂತಿರ್ತಾರೆ. ಅವ್ರು ಬೇಕು ಅಂತ ಸ್ಪೀಕರ್ ಏನು ಶಾರದವ್ರೆ ಅಂತ ಒಂದಿಷ್ಟು ಕ್ವಶನ್ಸ್. ನಾವು ಆ ಕಡೆ ಕೂತ್ಕೊಂಡು ಒಳ್ಳೆ ಹೆಂಗೂ ಇವತ್ತು ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡು ಕೂತಿರ್ತೀವಿ ನಾವು. ಇವತ್ತು ಸಚ್ ವಂಡರ್ಫುಲ್ ಕ್ವಶನ್ಸ್ ಯು ಆಸ್ಕ್, ಐ ಸ್ವರ್ ಆನ್ ಗಾಡ್. ಇಲ್ಲ ಏನಾಗುತ್ತೆ ಸರ್, ಇದೇನಾಗುತ್ತೆ ಸರ್, ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ, ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಂದಿರೊಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟಿಂದ ನನ್ನ ಆಸೆ ಸರ್. ನಾನು ಹುಟ್ಟುಹಬ್ಬದ ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾನು ಆ ದಿನ ವಾಪಸ್ ಬರ್ತಾ ಇದ್ದೆ. ಐ ಯೂಸ್ ಟು ಆಲ್ವೇಸ್ ಸ್ಪೆಂಡ್ ಇಟ್ ವಿತ್ ಮೈ ಪೇರೆಂಟ್ಸ್. ದಟ್ಸ್ ಅ ಪ್ರೈಮ, ಎಲ್ಲೋ ಸೆಂಟ್ರಲೈಸ್ಡ್ ಅಲ್ಲ. ಆಮೇಲಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಈಗ ಮನೆ ಹತ್ತಿರ, ಅಂದರೆ ಬರೋದಕ್ಕೆ ಈಸಿ, ಅದೂ ಅಭ್ಯಾಸ ಆಗೋಗಿದೆ. ಇದೆಲ್ಲೋ ಒಂದು ಕಡೆ ಅಂದರೆ ಏನಾಗುತ್ತೆ, ಎಲ್ಲ ಕಡೆಯಿಂದ ಬಂದು ಆ ಊರಿಗೆ ಸೇರಿಸ್ಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಯಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋವಂಥ ಒಂದು ಏರ್ಪಾಡು ಏನು ಮಾಡೋವಂಥ ಶಕ್ತಿಗಳು, ಇಲ್ಲಿರೋ ಎಫಿಷಿಯನ್ಸಿ ನಮ್ಗೆ ಆ ಊರುಗಳಲ್ಲಿ ಸಿಗಲ್ಲ. ಯಾವುದೋ ಆಡಿಯೋ ಫಂಕ್ಷನ್ ಮಾಡ್ದಂಗೆ ಅಲ್ವಲ್ಲ ಅದು. ಎಲ್ಲ ಕಡೆಯಿಂದ ಬರ್ತಾರೆ ಅಂದಾಗ ಲಕ್ಷಾನುಗಟ್ಟಲೆ ಜನ ಸೇರೋಕ್ಕಾಗ್ಬಿಟ್ರೆ ಹೌ ಡು ಐ ಕಂಟ್ರೋಲ್ ಇಟ್ ಸರ್? ಅದು ಓನ್ಲಿ ಪೊಲಿಟಿಕಲಿ ದೇ ಕ್ಯಾನ್ ಕಂಟ್ರೋಲ್ ಸಚ್ ಕ್ರೌಡ್, ವಿ ಕೆನಾಟ್. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಟು ಡೂ, ವೆರಿ ಡೇಂಜರಸ್ ಥಿಂಗ್ ಟು ಡೂ. ಯು ರೈಟ್. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್. ಅಫ್ಕೋರ್ಸ್ ಸರ್, ಅದಕ್ಕೆ ನಾವೇನು ಮಾಡ್ತೀವಿ, ಬರ್ತ್ಡೇಲಿ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದೇನಿದೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅಲ್ಲೂ ಸೇರೋಕ್ಕೆ ಇಷ್ಟಪಡ್ತಾ ಇರ್ತೀವಿ. ಬರ್ತ್ಡೇ ಅಂತ ಬಂದಾಗ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅಲ್ಲ. ಎಲ್ಲರಿಗೂ ಕರೆದಂಗೆ ನಾವು ಫ್ಯಾನ್ಸ್ನ, ನಾವು ಒಫಿಷಿಯಲಾಗಿ ಕರೆದಂಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಬನ್ನಿ ಅಂತ ಬಂದೇ ಬರ್ತಾರೆ. ಹೇಗೆ ಕಂಟ್ರೋಲ್ ಮಾಡಲಿ ನಾನು? ನಂದಲ್ಲ ಊರದು. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳದ್ದು ಇದು ಕಮ್ಮಿ ಇರುತ್ತೆ, ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಇಟ್ ಈಸ್ ವೆರಿ ಡೇಂಜರಸ್ ನಂದು. ದಟ್ಸ್ ಆಲ್ ಐಮ್ ಸೇಯಿಂಗ್. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮ್ಗೆ ಇತ್ತಾಳೆ ಕಿವಿ ಇಲ್ಲ, 2 ಕೈಗಳಿದ್ದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ. ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಮಗೆ ಯಾಕೆ ಬೇಕು? ನಮ್ಗೆ ಮಾತಾಡೋಣ ಬನ್ನಿ. ತಮಾಷೆ ಮಾಡಬೇಕಾದ್ರು ಅಟ್ ದಿ ಕಾಸ್ಟ್ ಆಫ್ ಸಂಬಡಿ ನಾವು ಯಾಕೆ ನಗಬೇಕು? ನಮಗೆ ಜೋಕ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಹೇಳೋದಲ್ಲ. ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ಥರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ? ಕೆಟ್ಟದ್ದು ಯಾಕೆ ಮಾತಾಡಬೇಕು? ನಮಗೆ ಯಾಕೆ ಬೇಕು? ನಾನು ಕೇಳಿದ್ನ, ಬಂದ, ತಿನ್ನ, ಕುಡಿದ್ನ, ಓದ್ನ ಅಂತ ಇರಬೇಕು. ಬೇರೆಯವ್ರ ವಿಚಾರ ಯಾಕೆ ಹೇಳಿ? ಬೇಡ ಅಷ್ಟೇ. ನಮ್ಗೆ ಯಾಕೆ ಬೇಕು? ಎನಿವನ್ ಎಲ್ಸ್? ಒಂದು ನಿಮಿಷ, ನೀವೇನಾ ಅವಲ್ ಇವ್ರಿಗೆ ಹೇಳಿದ್ದು? ಸ್ಪರ್ಶ ಟೂನಾ?
ಯಾವ ಸಿನಿಮಾಲಿ ಎಬ್ಬಿಸ್ತಾ ಇದ್ದೀರಾ ಗೊತ್ತಾ ನೀವು? ಅಯ್ಯೋ ದೇಸಾಯಿ ಸರ್ನ ನನ್ನ ಗುರುಗಳು ಸರ್ ಅವರು ನನಗೆ ಸಿನಿಮಾ ಹೇಳ್ಕೊಟ್ಟವರು, ನನಗೆ ಹೀಗಿರಬೇಕು ಅಂತ ಕಲ್ತಿದ್ದವ್ರ ಹತ್ರ ನಾನು. ಬಟ್ ವಾಪಸ್ ಅವ್ರನ್ನ ಹೋಗಿ ಎಬ್ಸಿ ಗುರುಗಳೇ ಬನ್ನಿ 2ನೇ ಭಾಗಕ್ಕೆ ಅನ್ನೋ ಧೈರ್ಯ ನನಗಿಲ್ಲ, ಗೊತ್ತಿಲ್ಲ. ಅಯ್ಯೋ ಚೆನ್ನಾಗಿದೆ, ಥಾಟೇ ಚೆನ್ನಾಗಿದೆ. ಬೇರೆ ಎನಿವನ್ ಎಲ್ಸ್ ಮಾಡ್ತಾ ಇದೀವಿ ಸರ್. ವಿಲ್ ಗೋ ಸಿ. ಅದು ಏನಾಗುತ್ತೆ ಸಮ್ಟೈಮ್ಸ್ ಐ ಆಮ್ ಸಂಬಡಿ ಹೂ ಗೋ ವಿತ್ ದ ಫ್ಲೋ ಸರ್. ಅನೌನ್ಸ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಐ ಡೋಂಟ್ ಗೆಟ್ ಅಬ್ಲೈಜ್ಡ್. ಆಗಬೇಕು, ಆಗೋ ಟೈಮಲ್ಲಿ ಆಗ್ತಾ ಇರಬೇಕು ಅಷ್ಟೇ. ಕೆಲವು ಆಗಲ್ಲ ಅಂದಾಗ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಮುಜುಗುರ ಯಾಕೆ? ಅನೌನ್ಸ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಏನೋ ಮಾಡೋಕ್ಕೆ ಹೋಗಿ ಜೀವನಗಳು ಹಾಳು ಮಾಡ್ಕೊಂಬಿಡ್ಬಾರ್ದು ಅಲ್ವಾ? ಸಿನಿಮಾ ಅನ್ನೋದು ಇಟ್ಸ್ ಅ ಸೀರಿಯಸ್ ಥಿಂಗ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಲಾಟ್ ಆಫ್ ಮನಿ, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ನೋಡ್ಕೊಂಡು ಮಾಡೋಣ. ಆ ಇಂಟೆನ್ಷನ್ ಲಾಕ್ ಆಗಿದೆ. ಒಂದು ಸಿನಿಮಾ ಮಾಡಬೇಕು ಅನ್ನೋ ಇಂಟೆನ್ಷನ್ ಲಾಕ್ ಆಗಿದೆ. ಸ್ಕ್ರಿಪ್ಟ್ ಲಾಕ್ ಆಗಿದ್ದೀನ ಸಿನಿಮಾ ಮಾಡ್ತೀವಿ ಸರ್. ಎಷ್ಟು ಆರ್ದು 7 hours ಅಂದೆ. No ma'am, I am planning to get 2. That's the whole effort. As always, you keep asking, as always I keep saying to everybody, my sincere effort is that, and I will try and work faster. Already ಮಾಡ್ತಾ ಇದ್ದೀನಿ, I'll try and work faster. Yes. So who all are going to call from tomorrow? How do you even process? I want to learn that part. How do you dial the right numbers? But unfortunately, next time ಕೇಳಿ ಅವರಿಗೆ am I around ಅಂತ. ಯಾಕಂದ್ರೆ ಅವರೆಲ್ಲ ಕೊಟ್ಟರೆ ಉತ್ತರದಲ್ಲಿ 90% ಅಂದೇ ಉತ್ತರ. ಕರೆಕ್ಟಾಗಿರೋ ಕೈಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ, ಕರೆಕ್ಟಾಗಿರೋ ವ್ಯಕ್ತಿಗಳ ಕೆಳಗಡೆ ಅದಿದೆ ಅಂದಾಗ ಕರೆಕ್ಟಾಗಿರೋ ವಿಚಾರಗಳು ಮಾತ್ರ ನಡೀತವೆ. ಇದನ್ನು ನಂಬಿ. ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣುವರ ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರುತ್ತದೆ. ಅವ್ರ ಹೆಸರಿದೆ ಅಲ್ಲಿ, ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು? ಎಲ್ಲರೂ ಒಂದಲ್ಲಮ್ಮ, ಎಲ್ಲರೂ ಒಂದಲ್ಲ. ನೀವು ಹೇಳೋದ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನು ನಿಮಗೆ ನೀವೇ ಅನ್ಕೊಂಬಿಡಿ. ಪ್ರಪಂಚದಲ್ಲಿ ಒಳ್ಳೆತನೂ ಇದೆ, ಒಳ್ಳೆ ಜನನೂ ಇದ್ದಾರೆ. ಆ್ಯಂಡ್ ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದ್ದಾರಲ್ಲ, ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾಳ ಉದ್ದೇಶಗಳು ಚೆನ್ನಾಗಿದ್ದಾವೆ. ಆ್ಯಂಡ್ ಯಾರ್ಯಾರ ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತು ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ, ಅದಾಗಕ್ಕೆ ಬಿಡೋದಿಲ್ಲ. ಹಾಗಿದ್ರೆ ಅದೇ ಜಾಗ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಒಂದು ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ಕಮರ್ಷಿಯಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದ್ರ ಅದ್ರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಮರ್ಬೋದು. ನೀವು ನೋಡಿ ನಾಳೆ ನಾಡಿದ್ದಲ್ಲಿ ವಿಡಿಯೋ ಬರುತ್ತದು, ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ನಿಮಗೆ ತುಂಬ ಖುಷಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಡಿಯಾ, ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಮಾತ್ರ.